ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಬನ್ನಿ ಈ ದಿನ ಮತ್ತೊಂದು ಸಂದೇಶ ಕೇಳೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ ವಚನ 14ರಿಂದ ಕೊನೆಯವರೆಗೂ. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ. ಕೇಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು, ಯಾರನ್ನಾದರೂ ಎಡವಿ ಬೀಳಿಸದಿದ್ದರೆ ಅವರ ನಿದ್ರೆಗೆ ಭಂಗವಾಗುವುದು. ದುಷ್ಟತನವೇ ಅವರ ಅನ್ನವಾಗಿದೆ, ಬಲಾತ್ಕಾರವೇ ಅವರ ದ್ರಾಕ್ಷರಸ ಪಾನವಾಗಿದೆ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ, ದುಷ್ಟರ ಮಾರ್ಗವು ಕತ್ತಲಿನಂತಿದೆ. ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗದು. ಕಂದ, ನನ್ನ ಮಾತುಗಳನ್ನು ಲಾಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದಿದವರಿಗೆ ಅವು ಜೀವವು, ಅವರ ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವವು. ಆದುದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ನೆಟ್ಟಗಿರಲಿ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನಿನ್ನ ಕಾಲುಗಳನ್ನು ಕೇಡಿನಿಂದ ದೂರ ಮಾಡು. ಈ ಜ್ಞಾನೋಕ್ತಿಗಳು ಬರೆದಿರೋದು ಮಹಾಜ್ಞಾನಿಯಾದ ಸೊಲೊಮೋನನು. ಸೊಲೊಮೋನನಂತಹ ಜ್ಞಾನಿ ಆ ಕಾಲದಲ್ಲಿ ಯಾರೊಬ್ಬರೂ ಇರಲಿಲ್ಲ, ಅದಕ್ಕಿಂತ ಮುಂಚೆ ಇರಲಿಲ್ಲ, ಅದರ ನಂತರ ಇರಲಿಲ್ಲ ಎಂಬುದು ಆ ಬೈಬಲಿನ ಸಾರಾಂಶ ಆಗಿದೆ. ದೇವರು ಅವನಿಗೆ ಕೊಟ್ಟ ಜ್ಞಾನದ ಮೇರೆಗೆ ಜ್ಞಾನೋಕ್ತಿಗಳನ್ನು ಬರೆದ. ಪ್ರೊವರ್ಬ್ಸ್ ಎಂದು ನಾವು ಕರೆಯುತ್ತೇವಲ್ಲವೇ, ಇದು ಇಂಗ್ಲಿಷ್ನಲ್ಲಿ ಪ್ರೊವರ್ಬ್ಸ್ ಆಗಿದೆ, ಕನ್ನಡದಲ್ಲಿ ಜ್ಞಾನೋಕ್ತಿಗಳು. ಈ ಜ್ಞಾನೋಕ್ತಿಗಳು ಒಂದೊಂದು ವಚನ ಒಂದೊಂದು ಜ್ಞಾನೋಕ್ತಿಯಾಗಿದೆ. ಹಾಗಾಗಿ ಯಾರೇ ಆಗಲಿ ಯಾವತ್ತೇ ಆಗಲಿ ಜ್ಞಾನೋಕ್ತಿ ಪುಸ್ತಕ ಓದುವಾಗ ಖಂಡಿತವಾಗಿಯೂ ಅದು ನಮ್ಮ ಜೀವಿತವನ್ನು ಬಹಳ ಪ್ರಭಾವ ಬೀರುತ್ತೆ. ಯಾಕೆಂದರೆ ಜ್ಞಾನೋಕ್ತಿಗಳಲ್ಲಿರುವ ಶಕ್ತಿ ಏನಂದ್ರೆ ಅದೊಂದು ಚಿಕ್ಕ ಮಾತಾಗಿರುತ್ತೆ, ಆದರೆ ಅದು ಬಹು ಶಕ್ತಿಯುಳ್ಳ ಮಾತಾಗಿರುತ್ತೆ. ಹಾಗೆ ಶಕ್ತಿಗಳಿಂದ ಕೂಡಿದಂತಹ ಮಾತುಗಳ ಮೂಲಕ 31 ಅಧ್ಯಾಯಗಳನ್ನು ಜ್ಞಾನೋಕ್ತಿ ಪುಸ್ತಕದಲ್ಲಿ ಅಧ್ಯಾಯಗಳಾಗಿ ಬರೆಯಲ್ಪಟ್ಟಿವೆ. 4ನೆಯ ಅಧ್ಯಾಯ ಇದು ನನ್ನ ಬಹಳ ಫೇವರೇಟ್ ಅಧ್ಯಾಯವಾಗಿದೆ. ಯಾಕೆಂದರೆ ನಾನು ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಈ ಅಧ್ಯಾಯ ನನಗೆ ಬಹಳ ಪ್ರಭಾವ ಬೀರಿದೆ. ಯಾಕೆಂದು ಹೇಳಂತೀರಾ? 14ನೇ ವಚನ ಓದುತ್ತೇನೆ ನೋಡಿ. ಭಕ್ತಿಹೀನರ ದಾರಿಯನ್ನು ಸೇರಬೇಡ, ದುಷ್ಟರ ಮಾರ್ಗದಲ್ಲಿ ನಡೆಯಬೇಡ, ಅದರೊಳಗಡೆ ಪ್ರವೇಶಿಸಲಾರದೆ ತಪ್ಪಿಸಿಕೊಂಡು ಓರೆಯಾಗು. 4 ವಿಷಯಗಳನ್ನು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಜ್ಞಾನೋಕ್ತಿ 4ನೇ ಅಧ್ಯಾಯ ಕಲಿಸುವಂತಹ, ಅಂದರೆ ಈಗ ನಾವು ಓದಿರುವ ವಚನಗಳಿಂದ 4 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಂಬರ್ 1, ಪರಿಶುದ್ಧವಾದ ಹೃದಯ. ನಂಬರ್ 2, ಪರಿಶುದ್ಧವಾದ ನಾಲಿಗೆ. ನಂಬರ್ 3, ಪಾಪಕ್ಕಾಗಿ ತವಕದಿಂದ ಓಡಲಾರದಂತಹ ಪಾದಗಳು. ನಂಬರ್ 4, ಪವಿತ್ರವಾದ ಕಣ್ಣು. ಈ 4 ವಿಷಯಗಳನ್ನು ನಾವು ಓದಿರುವಂತಹ ವಚನಗಳಲ್ಲಿ ನಮಗೆ ಕಾಣಿಸುತ್ತವೆ. ಪವಿತ್ರವಾದ ಕಣ್ಣು, ಪವಿತ್ರವಾದ ಪಾದಗಳು, ಪವಿತ್ರವಾದ ತುಟಿಗಳು, ಪವಿತ್ರವಾದ ಹೃದಯ. ಈ 4ನೇ ಅಧ್ಯಾಯ ಒಬ್ಬ ಸ್ಟೂಡೆಂಟ್ ಆಗಿ ನಾನು ಓದುತ್ತಿರುವಾಗ ಇದು ಬಹಳವಾಗಿ ಪ್ರಭಾವ ಬೀರಲು ಕಾರಣವೇನೆಂದರೆ, ಮೊದಲನೇದಾಗಿ 14ನೇ ವಚನ ನಾವು ನೋಡ್ತೇವೆ. ಭಕ್ತಿಹೀನರ ಮಾರ್ಗದಲ್ಲಿ ಸೇರಬೇಡ, ದುಷ್ಟರ ಮಾರ್ಗದಲ್ಲಿ ನಡೆಯಬೇಡ, ಅದರೊಳಗೆ ಪ್ರವೇಶಿಸಲಾರದೆ ತಪ್ಪಿಸಿಕೊಂಡು ತಿರುಗಾಡು, ಅದರಿಂದ ಓರೆಯಾಗಿ ಓಡಿ ಹೋಗು. ಒಂದು ವೇಳೆ ದುಷ್ಟರಾಗಲಿ ಪಾಪಿಷ್ಟರಾಗಲಿ ಕೆಟ್ಟ ಚಟಗಳುಳ್ಳಂತಹ ನಿಮ್ಮ ಸ್ನೇಹಿತರು ಯಾರೇ ಆಗಲಿ ಅವರ ಮಾರ್ಗದಲ್ಲಿ ಕೂಡ ಹೋಗಬೇಡ, ಅವರಿಂದ ತಪ್ಪಿಸಿಕೊಂಡು ದೂರ ಹೋಗು ಎಂದು ಹೇಳುವುದನ್ನು ಬೈಬಲ್ನಲ್ಲಿ ನಾವು ನೋಡ್ತೇವೆ. ನಿಮಗೊಂದು ವಿಷಯ ಗೊತ್ತಾ? ಒಳ್ಳೆಯವರಿಗಿಂತಲೂ ಕೆಟ್ಟವರೇ ಸಮಾಜಕ್ಕೆ ಬಹಳವಾಗಿ ಪ್ರಭಾವ ಬೀರ್ತಾರೆ. ಒಳ್ಳೆ ವಾರ್ತೆಗಿಂತ ಕೆಟ್ಟ ವಾರ್ತೆಯೇ ಸಮಾಜದಲ್ಲಿ ಹೆಚ್ಚಾಗಿ ಹಬ್ಬಿಕೊಳ್ಳುತ್ತೆ. ಅದು ಸಾಧಾರಣ, ಸಹಜ. ಒಂದು ಗಾದೆ ಮಾತಿದೆ, ಶುಭವಾರ್ತೆ ಚಪ್ಪಲಿ ಹಾಕಿಕೊಳ್ತಾ ಇರುತ್ತಂತೆ ಹೊರಗೆ ಹೋಗುವುದಕ್ಕಾಗಿ, ಅಷ್ಟರಲ್ಲಿಯೇ ದುರ್ವಾರ್ತೆ
ಲೋಕವೆಲ್ಲ ತಿರುಗಾಡಿ ಒಳಗೆ ಬರುತ್ತಂತೆ, ಲೋಕವೆಲ್ಲ ತಿರುಗಾಡಿ ಮನೆಯೊಳಗೆ ಬರುತ್ತಂತೆ. ಅಂದ್ರೆ ಅರ್ಥವೇನು? ಶುಭವಾರ್ತೆ ತಿಳಿಸಲು ಶುಭವಾರ್ತೆ ಹೊರಡುವುದಕ್ಕಿಂತ ಮುಂಚೆಯೇ ದುರ್ವಾರ್ತೆ ಏನ್ ಮಾಡುತ್ತಂತೆ? ಪೂರ್ತಿ ಸುತ್ತಾಡಿ ಒಳಗೆ ಬರುತ್ತಂತೆ. ಅಷ್ಟ್ಯಾಕೆ ಪ್ರಿಯರೇ, ಯಾರೇ ಆಗಲಿ ಒಂದು ವೇಳೆ ಜಯ ಹೊಂದಿದ್ದಾರೆ ಅಂದ್ಕೊಳ್ಳಿ, ಅವರ ಕುರಿತಾಗಿ ನೀವೇನಾದ್ರೂ SMS ಕಳಿಸುತ್ತೀರಾ? ನಿಮ್ಗೆ ಗೊತ್ತಾ, ಇಂತಹ ಹುಡುಗ ನೀಟ್ ನಲ್ಲಿ ಟಾಪ್ ರ್ಯಾಂಕ್ ಬಂತೆ ಎಂದು ಹೇಳ್ತೀರಾ? ಹೇಳಲ್ಲ. ಯಾರೋ ಒಬ್ಬರ ಮನೆಯಲ್ಲಿ ವಯಸ್ಸಾದ ಹುಡುಗಿ ಸಡನ್ ಆಗಿ ಮಿಸ್ ಆಗಿದ್ದಾಳೆ ಅಂದ್ಕೊಳ್ಳಿ, ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ, ಏನೋ ಒಂಥರ ಟೆನ್ಷನ್. ಅಕ್ಕ, ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಮನೆ ಪಕ್ಕದ ಹುಡುಗಿ ಎಂದು ಹೀಗೆ ಹಬ್ಬಿಸಿ ಬಿಡ್ತಾರೆ. ಒಂದು ಕೆಟ್ಟ ವಾರ್ತೆ ಪ್ರಚಾರ ಮಾಡುವುದಕ್ಕಾಗಿ, ಒಂದು ಕೆಟ್ಟ ವಿಷಯ ಜನರಿಗೆ ತಲುಪಿಸುವುದಕ್ಕಾಗಿ ಯಾಕೆ ಮನುಷ್ಯರಿಗೆ ಅಷ್ಟು ತವಕ? ಇದು ಮಾನವ ಸಹಜ, ಮಾನವ ಸಮಾಜ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ಈ ದಿನ ಈ ಭೂಮಿಯ ಮೇಲೆ ಒಳ್ಳೆತನ ಕಾಣಿಸಿಕೊಳ್ಳುವ ಪ್ರಭಾವಕ್ಕಿಂತಲೂ ಕೆಟ್ಟತನವೇ ತನ್ನ ಪ್ರಭಾವ ತೋರಿಸುತ್ತದೆ. ಎಕ್ಸಾಂಪಲ್, ಫಸ್ಟ್ ಕ್ಲಾಸ್ ಸಂಪಾದಿಸಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವವನು, ಬನ್ನಿ ಕಣೋ ಓದಿಕೊಳ್ಳೋಣ, ಬನ್ನಿ ಕಣೋ ಓದಿಕೊಳ್ಳೋಣ, ನೀವು ಕೂಡ ಚೆನ್ನಾಗಿ ಓದಬೇಕು, ತಂದೆ ತಾಯಿಗಳಿಗೆ ಹೆಮ್ಮೆಕರವಾಗಿ ನೀವು ಜೀವಿಸಬೇಕು, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ದೇನೆ, ನೀವು ಕೂಡ ಎದ್ದೇಳಿ, ನಾವು ಒಟ್ಟಿಗೆ ಓದೋಣ ಅಂದಾಗ ಎದ್ದೇಳ್ಲಿಕ್ಕಾಗುತ್ತಾ? ಒಟ್ಟಿಗೆ ಓದುತ್ತಾರ? ಅದೇ ಬೇರೆ ಯಾರೋ ಒಬ್ಬ ಸಿಗರೆಟ್ ಸೇದುತ್ತಾನೆ, ಸುತ್ತಲೂ 10 ಜನ ಇರ್ತಾರೆ, ನೋಡ್ಕಣೋ ಟ್ರೈ ಮಾಡು, ಒಬ್ಬನು ಟ್ರೈ ಮಾಡ್ತಾನೆ, ನೀನು ಟ್ರೈ ಮಾಡು, ಇನ್ನೊಬ್ಬನು ಟ್ರೈ ಮಾಡ್ತಾನೆ. ಏನ್ ಕಣೋ ನೀನೇ ಬುದ್ಧಿವಂತನೋ, ನೀನು ಟ್ರೈ ಮಾಡು ಅಂದಾಗ 3ನೇ ಅವನು ಟ್ರೈ ಮಾಡ್ತಾನಂತೆ. ಕೆಟ್ಟ ಕೋತಿ ವನವನ್ನೆಲ್ಲ ಕೆಡಿಸಿತಂತೆ. ಎಂದಾದರೂ ನೀವು ಗಮನಿಸಿದ್ದೀರಾ? ಒಬ್ಬನು ಕೆಟ್ಟು ಹೋದ್ರೆ ಅವನೊಬ್ಬನೇ ಕೆಟ್ಟು ಹೋಗಲ್ಲ, ಅವನೊಂದಿಗೆ 10 ಜನರನ್ನು ಕೆಡಿಸುತ್ತಾನೆ. ಒಬ್ಬನೇ ಸಿಗರೆಟ್ ಸೇದಲ್ಲ, ಪಕ್ಕದವನಿಗೂ ಕೊಡ್ತಾನೆ. ಒಬ್ಬನೇ ಸರಾಯಿ ಕುಡಿಯಲ್ಲ. ಈ ಕುಡುಕರಿಗೆ ನೋಡ್ರಿ, ಅವರಿಗಿರುವ ಯೂನಿಟಿ ಸಾಧಾರಣ ಯೂನಿಟಿ ಅಲ್ಲ. ಅವನೊಬ್ಬನೇ ಕುಡಿಯಲ್ಲ, 4 ಜನರನ್ನ ಕರ್ಕೊಂಡು ಹೋಗಿ ಅವರು ಕುಡಿಯುವಂತೆ ಮಾಡ್ತಾನೆ. ಈ ಕುಡುಕರಿಗಾಗಲಿ, ಈ ಅಲೆಮಾರಿಗಳಿಗಾಗಲಿ, ಈ ಪಾಪಿಷ್ಟ ಚಟವುಳ್ಳವರ ಯೂನಿಟಿ ಸಾಧಾರಣ ಯೂನಿಟಿ ಅಲ್ಲ. ಒಮ್ಮೆ ಕೇರಳ ರಾಜ್ಯದಲ್ಲಿ ನಾನು ನನ್ನ ಸಂಬಂಧಿಕರು ರೋಡ್ ಮೇಲೆ ಹೋಗ್ತಿದ್ದೆವು. ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ನಾನು ಅಲ್ಲಿಗೆ ಹೋಗಬೇಕಾಯ್ತು. ಆ ಸಂಬಂಧಿಕರು ಕೂಡ ಬರಬೇಕಾಗಿತ್ತು. ಭಾಷೆ ಗೊತ್ತಿಲ್ಲದ ರಾಜ್ಯವಾಗಿದೆ, ಯಾವತ್ತೂ ಅಲ್ಲಿಗೆ ನಾವು ಹೋಗಿರಲಿಲ್ಲ. ಹೋಗ್ಬೇಕಾದ ಕಾರಣ ಹೋದೆವು. ನನ್ನ ಸಂಬಂಧಿಕನಿಗೆ ಸಿಗರೆಟ್ ಸೇದೋದು ಬಹಳ ಚಟ. ಹಾಸ್ಪಿಟಲ್ ನಿಂದ ಹೊರಗೆ ಬಂದ ನಂತರ ಸಿಗರೆಟ್ ಸೇದಬೇಕನ್ನಿಸಿದಾಗ ಹತ್ತಿರದಲ್ಲಿ ಎಲ್ಲಿಯೂ ಕೂಡ ಈ ಸಿಗರೆಟ್ ಗಳನ್ನು ಮಾರಾಟ ಮಾಡುವಂತಹ ಚಿಕ್ಕ ಅಂಗಡಿಯನ್ನು ಕಾಣಿಸಲಿಲ್ಲ. ಸಿಗರೆಟ್ ಸೇದ್ಬೇಕು ಎಂಬುದಾಗಿ ಬಹಳ ತವಕಿಸುತ್ತಿದ್ದ. ಆಗ ನಾನು ಹೇಳ್ದೆ, ನೀನು ಎಷ್ಟೇ ತವಕಿಸಿ ತವಕ ಪಟ್ರು ಕೂಡ ಇಲ್ಲಿ ಸಿಗರೆಟ್ ಸೇದ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಕಣ್ಣು ದೃಷ್ಟಿಗೆ ಎಲ್ಲೂ ಕೂಡ ಪಾನ್ ಶಾಪ್ ಆಗಲಿ ಇಲ್ಲವೇ ಸಿಗರೆಟ್ ಮಾರಾಟ ಮಾಡುವ ಯಾವ ಅಂಗಡಿ ಕಾಣಿಸ್ತಿಲ್ಲ. ನಿನ್ನ ಆಸೆ ಅಡಗಿಸಿಕೊಂಡು ಸುಮ್ನೆ ಕೂತ್ಕೋ ಎಂದು ಹೇಳ್ದೆ. ನನ್ನ ಸಂಬಂಧಿಕ ಹೇಳ್ತಾನೆ, ಹಾಗಂತೀಯ, ಸುಮ್ನೆ ನೋಡ್ತಾ ನಿಂತಿರು, 5 ನಿಮಿಷದೊಳಗಡೆ ನನ್ನ ಕೈಯಲ್ಲಿ ಸಿಗರೆಟ್ ಇರುತ್ತೆ ಎಂದು ಹೇಳ್ದ. ಅದಕ್ಕೆ ನಾನು ಹೇಳ್ದೆ, ಗಂಟೆ ಆದ್ರೂ ನಿನ್ನ ಕೈಗೆ ಸಿಗರೆಟ್ ಸೇರಲ್ಲ, ಯಾಕೆಂದರೆ ಆ ದಾರಿ ನಿರ್ಜನದ ದಾರಿಯಾಗಿತ್ತು, ಯಾವ ಅಂಗಡಿ ಇರಲಿಲ್ಲ. ಹಾಗಾಗಿ ಖಂಡಿತವಾಗಿ ಸಿಗರೆಟ್ ಸೇದಲು ಸಾಧ್ಯವಿಲ್ಲ, ನಿನ್ನಿಂದ ಆಗಲ್ಲ ಎಂದು ಹೇಳ್ದೆ. ನೋಡ್ತಾ ಇರು, ಜಸ್ಟ್ 5 ಮಿನಿಟ್ಸ್ ನೋಡ್ತಾ ಇರು ಎಂದು ಹೇಳ್ದ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆವು. ಅಷ್ಟರಲ್ಲಿಯೇ ಒಬ್ಬ ಕೇರಳದ ವ್ಯಕ್ತಿ ಪಂಚೆ ಕಟ್ಕೊಂಡು ಎದುರುಗಡೆಯಿಂದ ಸಿಗರೆಟ್ ಸೇದುತ್ತಾ ಬರ್ತಾ ಇದ್ದ. ಪ್ರಿಯರೇ, ಇವನಿಗೆ ಭಾಷೆಯೇ ಗೊತ್ತಿಲ್ಲ, ಅವನಿಗೆ ತೆಲುಗು ಗೊತ್ತಿಲ್ಲ, ಇವನಿಗೆ ಮಲಯಾಳಂ ಗೊತ್ತಿಲ್ಲ. ಎದುರುಗಡೆ ಬರುವವನನ್ನು ನೋಡಿ, ಅಯ್ಯೋ ಏನ್ ಆಕ್ಷನ್ ಅದು, ಸುಮ್ನೆ ಹೀಗ ಅಂದ. ಪ್ರಿಯರೇ, ಅವನೇನೋ ಭಾವ ಮೈದನಂತೆ ಗಬಗಬ ಪಾಕೆಟ್ ನಿಂದ ತೆಗೆದು ಇಲ್ಲವೇ ತನ್ನ ಜೇಬಿನಿಂದ ತೆಗೆದು ಸಿಗರೆಟ್ ಕೊಟ್ಟ. ಪ್ರಿಯರೇ, ತಕ್ಷಣವೇ ಅದನ್ನು ಅಂಟಿಸಿಕೊಂಡ. ನನಗೆ ನೋಡಿ ಆಶ್ಚರ್ಯವೆನಿಸಿತು. 5 ನಿಮಿಷ ಮುಗಿಯುವುದರೊಳಗೆ ನನ್ನ ಸಂಬಂಧಿಕನ ಬಾಯಲ್ಲಿ ಸಿಗರೆಟ್ ಬಂತು. ಆಗ ಅವನು ಹೇಳ್ತಾನೆ, ನಮಗಿರೋ ಯೂನಿಟಿಯೇ ಬೇರೆ. ಏನಂತೆ? ನಮ್ಮ ಯೂನಿಟಿ ಸಾಧಾರಣವಾದ ಯೂನಿಟಿ ಅಲ್ಲ, ಇದು ಯೂನಿವರ್ಸಲ್ ಯೂನಿಟಿ ಅಂದ. ಎಲ್ಲಿಗೆ ಹೋದ್ರೂ ಕೂಡ ಈ ಕೆಲಸಕ್ಕೆ ಬಾರದ ಚಟ ಉಳ್ಳಂಥವರು ಹಾಗೇ ಬೆರೆತುಕೊಳ್ತಾರಂತೆ. ಸಹೋದರ ಸಹೋದರಿಯರೇ, ಇದು ವಾಸ್ತವವೋ ಇಲ್ಲವೋ ಒಮ್ಮೆ ಆಲೋಚಿಸಿ. ವಾಸ್ತವ. ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ, ಪಾಪಿಷ್ಠರು ಇರುವಂತಹ ಸ್ಥಳಕ್ಕೆ ನೀನು ಹೋಗಬೇಡ. ನಿನ್ನ ಹೃದಯವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕು ಎಂದು ಆಶಿಸುತ್ತಿರುವುದಾದರೆ ಪಾಪ ಮಾಡುವಂತಹ ಆ ಜನರ ಬಳಿಗೆ ಹೋಗಬೇಡ. ಒಬ್ಬ ಹುಡುಗನಿಂದಾಗಲಿ ಒಂದು ಹುಡುಗಿಯಿಂದಾಗಲಿ ನೀವು ಶೋಧಿಸಲ್ಪಡುವ ಅವಕಾಶವಿದೆ ಎಂದು ನೀವು ತಿಳ್ಕೊಂಡಿರುವುದಾದರೆ ಆ ಹುಡುಗನನ್ನು ಆ ಹುಡುಗಿಯನ್ನು ನೀವು ಏನ್ ಮಾಡಬೇಕು?
ಅವಾಯ್ಡ್ ಮಾಡಬೇಕು. ಏನ್ ಮಾಡಬೇಕು? ಅವರಿಂದ ತಪ್ಪಿಸಿಕೊಂಡು ಹೋಗಬೇಕು. ಅಷ್ಟೇ ಹೊರತು ಏನ್ ಮಾಡ್ತಾಳೆ ನೋಡ್ತೇನೆ, ಏನ್ ಮಾಡ್ತಾನೆ ನೋಡ್ತೇನೆ ಎಂದು ದಯವಿಟ್ಟು ನೀವು ನಿಮ್ಮ ಆತ್ಮಿಕ ಜೀವಿತದೊಂದಿಗೆ, ನಿಮ್ಮ ಹೃದಯದೊಂದಿಗೆ ಆಟ ಆಡಬೇಡಿ. ಬೈಬಲ್ ಹೇಳುತ್ತೆ ಏನೆಂದು? ಓದುತ್ತೇನೆ ನೋಡಿ, 23ನೇ ವಚನ. ನಿನ್ನ ಹೃದಯದೊಳಗಡೆಯಿಂದ ಜೀವಧಾರೆಗಳು ಹೊರಡುವುದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ, ಎಲ್ಲದಕ್ಕಿಂತಲೂ ಪ್ರಧಾನವಾಗಿ ನಿನ್ನ ಹೃದಯವನ್ನು ಏನ್ ಮಾಡ್ಬೇಕು? ಭದ್ರವಾಗಿ ಕಾಪಾಡಿಕೋ. ಈ ರೀತಿಯಾಗಿ ಈ ಮಾತನ್ನು ನಾನು ಹೇಳುವಾಗ, ಏನಣ್ಣ ಇವಾಗ ಹೇಳ್ತಾ ಇದ್ದೀರಿ ನನ್ನ ಹೃದಯ ಕಾಪಾಡಿಕೊಳ್ಬೇಕೆಂದು? ಯಾರಿಗೋ ಕೊಟ್ಟಿದ್ದೇನಲ್ಲವೇ? ಹೌದೇನು ತಾಯಿ? ಎಷ್ಟು ಜನರಿಗೆ ಕೊಟ್ಟಿದ್ದಿ? ಇದ್ದೀರಾ ನಮ್ಮ ಮಧ್ಯ ಹೃದಯವನ್ನು ಕೊಟ್ಬಿಟ್ಟಂಥವರು? ನನ್ನ ಹೃದಯ ಒಡೆದೋಯ್ತಣ ಅನ್ನುವವರು. ಒಡೆಯದಿದ್ರೆ ಮತ್ತೇನ್ ಮಾಡ್ತಾನೆ ಅವನು? ಈ ದಿನ ನಮ್ಮಲ್ಲಿ ಬಹಳ ಜನರು ಹೃದಯ ಒಡ್ಕೊಂಡಿರುವಂಥವರು, ಹಾರ್ಟ್ ಬ್ರೇಕ್ ಆಗಿರುವಂಥವರು. ಇಲ್ಲ ಅಂತೀರಾ? ಯಾಕೆ ನಿಮ್ಮ ಹೃದಯ ಒಡೆದು ಹೋಯ್ತು? ಯಾಕೆ ನಿಮ್ಮ ಜೀವಿತ ನಾಶವಾಗಿ ಹೋಯ್ತು? ಯಾಕೆ ನಿಮ್ಮ ಕ್ಯಾರೆಕ್ಟರ್ ಹಾಳಾಗಿ ಹೋಯ್ತು? ಕಾರಣ ಹೇಳಂತೀರಾ? ಕೆಲಸಕ್ಕೆ ಬಾರದವನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟಿದ್ದೀರಿ, ಅವನು ನಿಮ್ಮ ಹೃದಯ ಹಾಳು ಮಾಡಿ ಹೋದ. ಒಬ್ಬ ಮೂರ್ಖನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ರಿ, ಅವನೇನ್ ಮಾಡಿದ? ಅವನು ನಿಮ್ಮನ್ನು ಮರಳುಗೊಳಿಸಿ ಮೋಸ ಮಾಡಿ ಹೋದ. ಈಗಾತ್ರೆ ಏನ್ ಲಾಭ? ಅದಕ್ಕೆ ಬೈಬಲ್ ಹೇಳುತ್ತೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿನ್ನ ಹೃದಯವನ್ನು ಭದ್ರವಾಗಿ ಕಾಪಾಡಿಕೋ. ಒಬ್ಬ ಯವನಸ್ಥನಾಗಿ ನಾನೊಂದು ತೀರ್ಮಾನ ತೆಗೆದುಕೊಂಡೆ. 16-17 ವರ್ಷ ವಯಸ್ಸಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡೆ. ಏನೆಂದು ಗೊತ್ತಾ? ಈ ನನ್ನ ಹೃದಯದಲ್ಲಿ ಕ್ರಿಸ್ತನಿಗೆ ಹೊರತುಪಡಿಸಿ ಬೇರೆ ಯಾವ ಹುಡುಗಿಗೆ ನನ್ನ ಹೃದಯದಲ್ಲಿ ನಾನು ಸ್ಥಳ ಕೊಡುವುದೇ ಇಲ್ಲ ಎಂದು ತೀರ್ಮಾನ ತೆಗೆದುಕೊಂಡೆ. ದೇವರ ಮಹಾಕೃಪೆಯಿಂದ ನನ್ನ ಯೌವನ ಪ್ರಾಯದಲ್ಲಿ ಆ ತೀರ್ಮಾನ ತೆಗೆದುಕೊಳ್ಳುವುದರಿಂದ ಯಾವುದೇ ಹುಡುಗಿಗೆ ನನ್ನ ಹೃದಯದಲ್ಲಿ ಸ್ಥಳ ಕೊಡಲಾರದೆ ಪರಿಶುದ್ಧನಾಗಿ ಜೀವಿಸುವಂತಹ ಕೃಪೆ ದೇವರು ನನಗೆ ಕೊಟ್ಟಿದ್ದಾರೆ. ತಮ್ಮ ತಂಗಿಯಂದಿರೇ, ಯೋಸೇಫನಿಗೆ ನೋಡಿರಿ, ದಾನಿಯೇಲನಿಗೆ ನೋಡಿರಿ, ದಾವೀದನಿಗೆ ನೋಡಿರಿ. ಅವರು ಯೌವನ ಪ್ರಾಯದಲ್ಲಿ ಅವರು ತಮ್ಮ ಹೃದಯವನ್ನು ಬಹು ಭದ್ರವಾಗಿ ಕಾಪಾಡಿಕೊಂಡಿದ್ರು. ಪವಿತ್ರತೆ ಹಾಳು ಮಾಡಿಕೊಳ್ಳಲಾರದೆ ಅಪವಿತ್ರವಾಗಿರುವಂತಹ ಸ್ನೇಹಗಳಿಗೆ, ಪಾಪಿಷ್ಟ ಪ್ರೇಮಗಳಿಗೆ, ಪಾಪಿಷ್ಟ ಕಾರ್ಯಕಲಾಪಗಳಿಗಾಗಿ ತಮ್ಮನ್ನು ತಾವು ಮಾರಿಕೊಳ್ಳದೆ ಅವರು ತಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ತಾರೆ. ಅದೇ ವಿಷಯವನ್ನು ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ತಿಳಿಯಪಡಿಸುತ್ತಿದ್ದಾನೆ. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ನಿನ್ನ ಹೃದಯವನ್ನು ಕಾಪಾಡಿಕೊ ಎಂದು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಈ ಹೃದಯವು ದೇವರು ತಾನು ನಿವಾಸಿಸುವುದಕ್ಕಾಗಿ ನಿರ್ಮಿಸಿಕೊಂಡಿದ್ದಾರೆಂಬ ವಿಷಯ ಮರೆಯಬೇಡಿ. ನಿಮ್ಗೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಒಂದು ಮನೆಯನ್ನು ನೀವು ನಿರ್ಮಿಸಿಕೊಂಡಾಗ ಮೊದಲು ಒಂದು ಪ್ಲಾನ್ ಹಾಕ್ತೀರಿ. ಇದು ಲಿವಿಂಗ್ ರೂಮ್ ಎಂದು, ಇದು ಡೈನಿಂಗ್ ಹಾಲ್ ಎಂದು, ಇದು ಮಕ್ಕಳ ಬೆಡ್ರೂಮ್ ಎಂದು, ಇದು ನಮ್ಮ ಬೆಡ್ರೂಮ್ ಎಂದು, ಇದು ಕಿಚನ್ ರೂಮ್ ಎಂದು, ಹೀಗೆ ಮುಂಚೆಯೇ ಪ್ಲಾನ್ ಹಾಕ್ತೀರಿ. ಹಾಗೆ ಹಾಕಿದ ನಂತರ ಮನೆಯನ್ನು ನಿರ್ಮಿಸುತ್ತೀರಿ. ನಿಮಗೊಂದು ವಿಷಯ ಗೊತ್ತಾ? ದೇವರು ಕೂಡ ಮನುಷ್ಯನನ್ನು ನಿರ್ಮಿಸುತ್ತಿರುವಾಗ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಂತ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಅದ್ಭುತವಾಗಿ ಅಂದವಾಗಿ ಮನುಷ್ಯನನ್ನು ನಿರ್ಮಿಸಿ, ಆಗ ದೇವರು ಅಂದುಕೊಳ್ತಾರಂತೆ, ಈ ಅದ್ಭುತನಾದ ಮನುಷ್ಯನಲ್ಲಿ ನಾನು ನಿವಾಸಿಸುವುದಾದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಎಂದು ಯೋಚಿಸಿ ಆ ಮನುಷ್ಯನೊಳಗೆ ತಾನು ನಿವಾಸಿಸುವುದಕ್ಕಾಗಿ ಒಂದು ಕೋಣೆ ಆತನು ಕಟ್ಕೊಂಡಿದ್ದಾನಂತೆ. ಆ ಕೋಣೆಯ ಹೆಸರು ಏನೆಂದು ಹೇಳ್ತೇನೆ ಕೇಳಿ. ಹೃದಯವಾಗಿದೆ. ಆ ಹೃದಯವು ಯಾರ ನೆಲೆಯಾಗಿದೆ? ಯಾರು ನಿವಾಸಿಸುವುದಕ್ಕಾಗಿ ನಿರ್ಮಿಸಲ್ಪಟ್ಟಿದೆ ಹೇಳಿ? ದೇವರು ಜೀವಿಸುವುದಕ್ಕಾಗಿ, ದೇವರು ನಿವಾಸಿಸುವುದಕ್ಕಾಗಿ ಆ ಹೃದಯವನ್ನು ದೇವರು ಸೃಷ್ಟಿಸಿದ್ದಾರೆ. ದುರದೃಷ್ಟವೇನೆಂದರೆ ದೇವರು ನಿವಾಸಿಸಬೇಕಾದ ಈ ಹೃದಯದಲ್ಲಿ ಈ ದಿನ ದೇವರಿಗೆ ಸ್ಥಳ ಇಲ್ಲದಂತಾಗಿದೆ. ಹುಡುಗರಾಗಿರೋದಾದ್ರೆ ಒಂದು ಹುಡುಗಿಗಲ್ಲ, ಎಷ್ಟೋ ಹುಡುಗಿಯರಿಗೆ ತಮ್ಮ ಹೃದಯದಲ್ಲಿ ಸ್ಥಳ ಕೊಡ್ತಾರೆ. ಹುಡುಗಿಯರು ಕೂಡ ಎಷ್ಟೋ ಹುಡುಗರಿಗೆ ಸ್ಥಳ ಕೊಡ್ತಾರೆ. ಸ್ಕೂಲ್ನಲ್ಲಿ ಒಬ್ಬ ಹುಡುಗ, PUCಯಲ್ಲಿ ಒಬ್ಬ ಹುಡುಗ, ಡಿಗ್ರಿಯಲ್ಲಿ ಒಬ್ಬ ಹುಡುಗ, PGಯಲ್ಲಿ ಒಬ್ಬ ಹುಡುಗ, ಡ್ಯೂಟಿಯಲ್ಲಿ ಮತ್ತೊಬ್ಬ ಹುಡುಗ. ಇಲ್ಲ ಅಂತೀರಾ ಇಂಥವ್ರು? ಎಲ್ಲರ ವಿಷಯ ಹಾಗಿಲ್ಲದಿದ್ದರೂ ಕೆಲವರು ವಿಷಯ ಆಗಿರ್ಬೋದು. ಹಾಗೆಯೇ ಹುಡುಗರು, ಹಾಗೆಯೇ ಉದ್ಯೋಗ ಮಾಡುವಂಥವರು. ಫಸ್ಟ್ ಶಿಫ್ಟ್ ಅಲ್ಲಿ ಒಂದು ಹುಡುಗಿ, ಸೆಕೆಂಡ್ ಶಿಫ್ಟ್ ಅಲ್ಲಿ ಒಂದು ಹುಡುಗಿ, ಥರ್ಡ್ ಶಿಫ್ಟ್ ಅಲ್ಲಿ ಮತ್ತೊಂದು ಹುಡುಗಿ. ಏನಿದು? ನಿಮ್ಮ ಹೃದಯವು ದೇವರು ನಿವಾಸಿಸಬೇಕಾದ ಸ್ಥಳ ಆಗಿದೆ. ಕಂಡವರೆಲ್ಲ ನಿಮ್ಮ ಹೃದಯದಲ್ಲಿ ನಿವಾಸಿಸಲು ಅವಕಾಶ ಇಲ್ಲವೇ ಇಲ್ಲ ಎಂಬ ವಿಷಯ ಮರೆಯಬೇಡಿ. ಒಂದು ದಿನ ನಾನು ಒಂದು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಿದ್ದೆ. ಹಾಗೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ ದೃಶ್ಯವನ್ನು ನಾನು ನೋಡಿದೆ. ಅದೇನೆಂದ್ರೆ, ಒಂದು ಹುಡುಗಿ ಬೈಬಲ್ ಅನ್ನು ಕೈಯಲ್ಲಿ ಹಿಡ್ಕೊಂಡಿದ್ಳು. ಟ್ರೈನ್ ನಲ್ಲಿ ಬಹಳ ಚೆನ್ನಾಗಿ ಬೈಬಲ್ ಅನ್ನು ಓದುತ್ತಾ ಇದ್ಳು. ಆ ನಂತರ ಮತ್ತೆ ಈ ರೀತಿಯಾಗಿ ಕಣ್ಣು ಮುಚ್ಕೊಂಡು ಎದೆಗೆ ಅಪ್ಪಿಕೊಳ್ತಾ ಇದ್ಳು. ಮತ್ತೆ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಬೈಬಲ್ ತೆರೆಯುತ್ತಾ ಇದ್ಳು, ಬೈಬಲ್ ಓದುತ್ತಾ ಇದ್ಳು.
ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಅಪ್ಪಿಕೊಳ್ತಾ ಇದ್ದಳು. ನೋಡಿ ಆಶ್ಚರ್ಯವೆನಿಸಿತು. ಯೌವನ ಪ್ರಾಯದಲ್ಲಿ ಬೈಬಲ್ ಅನ್ನು ಅಷ್ಟೊಂದು ಪ್ರೀತಿಸುವುದು, ಬೈಬಲ್ ಅನ್ನು ಎದೆಗೆ ಅಪ್ಪಿಕೊಳ್ಳುವುದು ನಿಜವಾಗ್ಲೂ ಅದ್ಭುತ. ಆ ಹುಡುಗಿಗೆ ನೋಡಿದಾಗ ನನಗೆ ಬಹಳ ಆಶ್ಚರ್ಯವೆನಿಸಿತು, ಆನಂದವೆನಿಸಿತು. ಹಾಗೆ ಮತ್ತೊಮ್ಮೆ ಬೈಬಲ್ ಅನ್ನು ಓದಿ ಈ ರೀತಿ ಎದೆಗೆ ಅಪ್ಪಿಕೊಂಡು ಮತ್ತೆ ಈ ರೀತಿ ಬೈಬಲ್ ತೆರೆಯುವಾಗ ಸಡನ್ ಆಗಿ ಆ ಬೈಬಲ್ ನಲ್ಲಿ ಇರುವ ಫೋಟೋ ಕೆಳಗೆ ಬಿತ್ತು. ಯಾವಾಗ ಫೋಟೋ ಕೆಳಗೆ ಬಿತ್ತು, ಏನಿದೆ ಎಂದು ನೋಡಿದ್ರೆ ಏನಿತ್ತು? ಒಬ್ಬ ಕೆಲ್ಸಕ್ಕೆ ಬಾರದ ಹುಡುಗನ ಫೋಟೋ ಇತ್ತು. ಅಂದರೆ ಆ ಮಹಾ ತಾಯಿ ನೋಡ್ತಿರೋದು ಬೈಬಲ್ ಅಲ್ಲ ಪ್ರಿಯರೇ, ಆ ಕೆಲ್ಸಕ್ಕೆ ಬರದವನನ್ನು ಬೈಬಲ್ ನಲ್ಲಿ ಇಟ್ಕೊಂಡು ಕೂಡ ಹೀಗ ಅಪ್ಕೊಳ್ತಾ ಇದ್ದಳು. ಇದಕ್ಕೆ ಏನ್ ಅನ್ಬೇಕು ಹೇಳಿ? ತಲೆಗೇರಿದೆಯಲ್ಲವೇ? ಹುಚ್ಚು ತಲೆಗೇರಿದೆಯಲ್ಲವೇ? ಅಂದರೆ ಕೊನೆಗೆ ಅವಳಿಗೆ ಬೈಬಲೇ ಬೇಕಾಗಿತ್ತಾ? ಅವನ ಫೋಟೋ ಇಟ್ಕೊಂಡು ತನ್ನ ಹೃದಯಕ್ಕೆ ಅಪ್ಪಿಕೊಳ್ಳುವುದಕ್ಕಾಗಿ ಏನ್ ಮಾಡ್ತಾ ಇದ್ದಾಳೆ ಹುಡುಗಿ? ತನ್ನ ಹೃದಯದಲ್ಲಿ ಬೈಬಲ್ಗೆಲ್ಲ ಸ್ಥಳ ಕೊಟ್ಟಿದ್ದು ಯಾರಿಗೆ ಕೊಟ್ಟಳು? ತನ್ನ ಜೀವಿತ ನಾಶ ಮಾಡುವವನಿಗೆ ಸ್ಥಳ ಕೊಡುವ ಪ್ರಯತ್ನ ಮಾಡ್ತಿದ್ದಾಳೆ. ಸಹೋದರ ಸಹೋದರಿಯರೇ, ನಿಮ್ಮ ಹೃದಯವು ದೇವರು ನಿವಾಸಿಸಬೇಕಾದಂತಹ ಸ್ಥಳವಾಗಿದೆ. ಏನಿದೆ ಬೈಬಲ್ ನಲ್ಲಿ? ನಿಮ್ಮ ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವುದರಿಂದ, ನಿನ್ನ ಹೃದಯದೊಳಗಿಂದಲೇ ನೀವು ಜೀವಿಸುವುದಕ್ಕಾಗಿ ಬೇಕಾಗಿರುವಂತಹ ಆಲೋಚನೆಗಳು ಹೊರಟು ಬರುವುದರಿಂದ ನಿಮ್ಮ ಹೃದಯವನ್ನು ಒಡೆದು ಹೋಗಲಾರದಂತೆ, ನಿಮ್ಮ ಹೃದಯವನ್ನು ಯಾರು ದೋಚಿಕೊಳ್ಳಲಾರದಂತೆ, ನಿಮ್ಮ ಹೃದಯವನ್ನು ಯಾರು ಹಾಳು ಮಾಡಲಾರದಂತೆ, ಮಲಿನ ಮಾಡಲಾರದಂತೆ, ಒಡೆದು ಹಾಕಲಾರದಂತೆ ದಯವಿಟ್ಟು ಭದ್ರವಾಗಿ ಕಾಪಾಡಿಕೋ ಎಂದು ಭಕ್ತನಾದ ಸೊಲೊಮೋನನು ಈ ಅದ್ಭುತವಾದಂತಹ ಸತ್ಯ ತಿಳಿಯಪಡಿಸ್ತಿದ್ದಾನೆ. ಅನೇಕ ಜನ ತಂದೆ ತಾಯಿ ನನ್ನ ಬಳಿಗೆ ಬರ್ತಾರೆ, ಬಂದು ಅಳ್ತಾರೆ. ನಮ್ಮ ಮಗಳು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿದ್ಳು, ಇಂಟೆಲಿಜೆಂಟ್ ಸ್ಟೂಡೆಂಟ್. ನಮ್ಮ ಮಗನು ಕೂಡ ಬಹಳ ಚೆನ್ನಾಗಿ ಓದುತ್ತಾ ಇದ್ದ, ಕಾಲೇಜ್ಗೆ ಫಸ್ಟ್. ಮತ್ತೀಗೇನಾಯ್ತು? ಈಗ ಕಾಲೇಜ್ಗೆ ಹೋಗ್ತಿಲ್ಲ, ಮನೆಯಿಂದ ಆಚೆ ಹೋಗ್ತಾ ಇಲ್ಲ, ಸರಿಯಾಗಿ ನಮ್ಮೊಂದಿಗೆ ಮಾತಾಡ್ತಾ ಇಲ್ಲ, ಸರಿಯಾಗಿ ನಮ್ಮೊಂದಿಗೆ ಊಟ ಮಾಡ್ತಿಲ್ಲ, ಸರಿಯಾಗಿ ಮುಖ ಕೂಡ ತೊಳೆದುಕೊಳ್ತಾ ಇಲ್ಲ. ಒಬ್ಬನೇ ಒಬ್ಬ ಮಗನು, ಇಂಟೆಲಿಜೆಂಟ್ ಸ್ಟೂಡೆಂಟ್. ಅವನಿಗೆ ನೋಡಿ ನಾವು ಹೆಮ್ಮೆ ಪಡಲಾರದ ದಿನ ಒಂದು ಕೂಡ ಇಲ್ಲ. ಪ್ರತಿದಿನ ಅವನನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ದೆವು. 10th ಅಲ್ಲಿ ಫಸ್ಟ್ ಕ್ಲಾಸ್ ಬಂದ, PUC ಯಲ್ಲಿ ಫಸ್ಟ್ ಕ್ಲಾಸ್ ಬಂದ, ಇಂಜಿನಿಯರ್ ನಲ್ಲಿ ಪಡ್ಕೊಂಡ ಫ್ರೀ ಸೀಟ್. ಅಂಥವನು ಈ ದಿನ ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ, ಕಾಲೇಜ್ಗೂ ಹೋಗ್ತಾ ಇಲ್ಲ. ಅಯ್ಯ, ಕನಿಷ್ಠ ತನ್ನ ಮುಖ ಕೂಡ ತೊಳ್ಕೊಳ್ತಾ ಇಲ್ಲ. ಯಾವುದೋ ಲೋಕದಲ್ಲಿ ಇರ್ತಿದ್ದಾನೆ. ಗಡ್ಡ ಶೇವ್ ಮಾಡಲ್ಲ, ತಲೆ ಬಾಚಿಕೊಳ್ಳಲ್ಲ. ಅವನಿಗೆ ನೋಡಿದ್ರೆ ನಮ್ಮ ಹೃದಯ ಒಡೆದು ಹೋಗ್ತಾ ಇದೆ. ಅಯ್ಯ, ನೋಡಲು ಎಷ್ಟೋ ಸುಂದರವಾಗಿದ್ದಾನೆ, ಎಷ್ಟೋ ಅಂದವಾಗಿರ್ತಾನೆ. ಆದರೆ ಈ ದಿನ ಅವನಿಗೆ ನೋಡಿದ್ರೆ ನಮ್ಗೆ ಭಯ ಅನಿಸುತ್ತೆ. ಒಬ್ಬ ಹುಚ್ಚನಂತೆ ತಯಾರಾಗಿದ್ದಾನೆ. ಆಗ ಕೇಳದೆ, ಏನಾಯ್ತು ನಿಮ್ಮ ಮಗನಿಗೆ? ಏನಾಗಿದೆ ಎಂದು ಏನ್ ಹೇಳೋಣಯ್ಯ? ಯಾವುದೋ ಒಂದು ಹುಡುಗಿಗೆ ತನ್ನ ಮನಸ್ಸನ್ನು ಕೊಟ್ಟನಂತೆ. ಏನ್ ಮಾಡಿದಾನಂತೆ? ಯಾವುದೋ ಒಂದು ಹುಡುಗಿಗೆ ತನ್ನ ಮನಸ್ಸು ಕೊಟ್ಟಿದ್ದಾನಂತೆ. ಆ ಹುಡುಗಿಯನ್ನು ಮೋಸ ಮಾಡಿದಾಳಂತೆ. ಆ ದಿನದಿಂದ ಈ ದಿನದವರೆಗೂ ನಮ್ಮ ಮಗನು ಆ ರೀತಿ ತಯಾರಾದ. ಮೋಸ ಹೋದನಯ್ಯ. ಅವನ ಹೃದಯ ಗಾಯಕ್ಕೊಳಗಾಯ್ತು, ಅವನ ಹೃದಯ ಒಡೆದು ಹೋಯ್ತು. ಆ ದಿನದಿಂದ ಈ ದಿನದವರೆಗೂ ನಮ್ಮ ಮಗ ನಮ್ಮ ಮಗನಂತಿಲ್ಲ. ಏನ್ ಅರ್ಥ ಆಗುತ್ತೆ ನಿಮಗೆ? ಹುಡುಗನಾಗಿರ್ಬೋದು, ಹುಡುಗಿಯಾಗಿರ್ಬೋದು, ಅವರ ಹೃದಯದಲ್ಲಿ ದೇವರಿದ್ರೆ ಕ್ಷೇಮ ಹೊರತು ನಿಮ್ಮ ಮನಸ್ಸು ಬೇರೆ ಯಾರಿಗೇ ಕೊಟ್ಟರು ಕೂಡ ಅವರು ನಿಮ್ಮ ಮನಸ್ಸನ್ನು ಗಾಯಗೊಳಿಸುತ್ತಾರೆ. ಬಹುಶಃ ಈ ದಿನ ಈ ಕಲ್ವರಿಸುವರ ಸಂದೇಶ ಕೇಳುವವರಲ್ಲಿ ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ, ಅಂತಹ ಪರಿಸ್ಥಿತಿ ನೀವು ಕೂಡ ಹಾದು ಹೋಗ್ತಿರಬಹುದು. ಯಸ್, ಇಂಥವನಿಗೆ ನನ್ನ ಮನಸ್ಸು ಕೊಟ್ಟೆ, ಅವನು ನನ್ನ ಮನಸ್ಸನ್ನು ನೋಯಿಸಿದ. ಇಂತಹ ಹುಡುಗಿಗೆ ಮನಸ್ಸು ಕೊಟ್ಟೆ, ಅವಳು ನನ್ನ ಮನಸ್ಸನ್ನು ನೋಯಿಸಿದಳು. ಅಲ್ಲಿ ಒಬ್ಬ ಹುಡುಗ ನನಗೆ ಪ್ರೀತಿ ಮಾಡ್ತಿದ್ದಾನೆ ಎಂದು ಹೇಳಿದ್ದಾಳೆ ಮಗಳು ಅಂದಾಗ, ಎಲ್ಲಿ ನಾನು ಬೈತೇನೆ ಅಂದ್ಕೊಂಡು ಅವಳು ಹೇಳಿದ್ದೇನೆಂದರೆ, ಡ್ಯಾಡಿ ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಅವನು ಕೂಡ ಕ್ರಿಶ್ಚಿಯನ್ ಆಗಿದ್ದಾನೆ ಡ್ಯಾಡಿ ಎಂದು ಹೀಗೆ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದಳಂತೆ. ಆಗ ನಾನು ಕೇಳಿದೆ, ಅಷ್ಟಕ್ಕೂ ನಿಮ್ಮ ಮಗಳ ವಯಸ್ಸೆಷ್ಟು? ಕಾಣಿಸ್ತಾ ಇಲ್ಲವೋ? ಕಾಣಿಸಿದೆಯೋ? ಎಷ್ಟು ವಯಸ್ಸು ಹೇಳಿ? 6 ವರ್ಷ. 6 ವರ್ಷ ವಯಸ್ಸುಳ್ಳ ಹುಡುಗಿ ಬಂದು ಡ್ಯಾಡಿಗೆ ಹೇಳ್ತಾಳೆ, ಡ್ಯಾಡಿ, ಒಂದು ಹುಡುಗ ನನಗೆ ಇಷ್ಟಪಡ್ತಿದ್ದಾನೆ ಸ್ಕೂಲ್ನಲ್ಲಿ ಎಂದು. ಎಲ್ಲಿ ಡ್ಯಾಡಿ ಬೇಡ ಅನ್ನುತ್ತಾರೆ ಅಂದುಕೊಂಡು ಅವಾಗ್ಲೇ ಡ್ಯಾಡಿಗೆ ಮರಳುಗೊಳಿಸ್ತಾಳೆ, ಅವನು ಕೂಡ ಕ್ರಿಶ್ಚಿಯನ್ ಎಂದು ಹೇಳಿ. ನೀನೇನು ಟೆನ್ಷನ್ ಆಗ್ಬೇಡ. ಇದು ಯಾವ ಕಾಲ? ಒಮ್ಮೆ ಜೋರಾಗಿ ಹೇಳಿ. ಹೇಳ್ತೇನೆ ಕೇಳಿ. ಹೋಗೋ ಕಾಲ. ನೀವು ಹೊರಟೋಗ್ಬೇಡಿ, ಹಾಳಾಗಿ ಹೋಗ್ಬೇಡಿ, ಪತನವಾಗಿ ಹೋಗ್ಬೇಡಿ.
ನಿಮ್ಮ ಹೃದಯದಲ್ಲಿ ಅನಾವಶ್ಯಕವಾಗಿ ಕಂಡವನಿಗೆಲ್ಲ ಸ್ಥಳ ಕೊಟ್ಟು ನಿಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ಳಬೇಡಿ. ಬೈಬಲ್ನಲ್ಲಿ ಏನಿದೆ ಗೊತ್ತಾ? ನಿಮ್ಮ ಹೃದಯವನ್ನು ಏನಂತೆ ಭದ್ರವಾಗಿ ಕಾಪಾಡಿಕೊಳ್ಳಿರಿ. ಕೈಗೇನಾದ್ರೂ ಗಾಯ ಆಗೋದಾದ್ರೆ ಬೇಗ ವಾಸಿ ಆಗುತ್ತೆ. ಗಮನ ಕೊಟ್ಟು ಕೇಳ್ರಿ. ಕಾಲಿಗೆ ಗಾಯವಾದ್ರೆ ಬೇಗ ವಾಸಿ ಆಗುತ್ತೆ, ಆದರೆ ಹೃದಯಕ್ಕೆ ಗಾಯವಾಗೋದಾದ್ರೆ ಬೇಗನೆ ವಾಸಿಯಾಗುವ ಚಾನ್ಸ್ ಇರುವುದೇ ಇಲ್ಲ. ಅದಕ್ಕಾಗಿಯೇ ಈ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಬನ್ನಿರಿ, ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಶ್ರೇಷ್ಠವಾದ ಸಂದೇಶದಿಂದ ನಮ್ಮ ಜೀವಿತ ಪರಿಶೀಲಿಸುತ್ತಿರುವುದಕ್ಕಾಗಿ ವಂದನೆಗಳು. ನಮ್ಮ ಬದುಕೆಲ್ಲ ಈ ದಿನ ಬಯಲ್ಪಡಿಸಿದ್ರಿ ದೇವರೇ. ನಮ್ಮ ಹೃದಯ ನಿಮಗೋಸ್ಕರವೇ ನಿರ್ಮಿಸಲ್ಪಟ್ಟಿದೆ, ಆದರೆ ಆ ಹೃದಯದಲ್ಲಿ ಈ ದಿನ ನಿಮಗೆ ಸ್ಥಳವಿಲ್ಲ. ಕೆಟ್ಟವರಿಗೆಲ್ಲ ಕಂಡವರಿಗೆಲ್ಲ ಆ ಹೃದಯದಲ್ಲಿ ನಾವು ಸ್ಥಳ ಕೊಟ್ಟೆವು. ನಮ್ಮನ್ನು ಕ್ಷಮಿಸಿರಿ ದೇವರೇ. ಈ ದಿನ ಮೊದಲುಗೊಂಡು ದೇವರೇ, ಈ ನಮ್ಮ ಹೃದಯದಲ್ಲಿ ನಿಮ್ಮ ಹೊರತು ಬೇರೆ ಯಾರು ಇರಬಾರದು. ನಿಮ್ಮ ಮಕ್ಕಳ ಹಾಗೆಯೇ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರಿ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ನಿಮ್ಮ ಅಮೂಲ್ಯವಾದ ರಕ್ತದಿಂದ ಈಗಲೇ ದೇವರೇ ನಮ್ಮನ್ನು ಶುದ್ಧೀಕರಿಸಿರಿ, ಪವಿತ್ರಗೊಳಿಸಿರಿ ದೇವರೇ, ಪರಿಶುದ್ಧಗೊಳಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.